ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವತ್ತು ಒಂದು ಮಿಕ್ಕಿರೋ ಇಡ್ಲಿಯಲ್ಲಿ ಒಂದು ಉಪ್ಪಿಟ್ಟು ಮಾಡಿದ್ದೀನಿ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ವೇಸ್ಟ್ ಮಾಡಬೇಡಿ. ನಿಮ್ಮ ಮನೇಲೂ ಮಿಕ್ಕಿದ್ರೆ ಈ ಇಡ್ಲಿಯಲ್ಲಿ ಉಪ್ಪಿಟ್ಟು ಮಾಡಿ ನಾನು ಅದನ್ನೇ ಹೇಗೆ ಮಾಡೋದು ಅಂತ ಡೀಟೇಲಾಗಿ ತೋರಿಸಿದ್ದೀನಿ. ಎಲ್ಲ ವೀಡಿಯೋ ನೋಡ್ಕೊಬನ್ನಿ. ನೋಡಿ, ಇದು ಮಿಕ್ಕಿರೋ ಇಡ್ಲಿಯಲ್ಲಿ ಉಪ್ಪಿಟ್ಟು. ಅದನ್ನು ಡೀಟೇಲಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಏನು ಇವತ್ತು ಬೆಳಗ್ಗೆನೇ ಇಡ್ಲಿ ತೋರಿಸ್ತಾಳೆ ಅಂದ್ಕೊಂಡ್ರಾ? ಇದಕ್ಕೊಂದು ಮ್ಯಾಜಿಕ್ ಇದೆ. ನಾನು ಇದು ಇಡ್ಲಿ ನೆನ್ನೆ ಮಾಡಿದ ಇಡ್ಲಿ ಯಾರೂ ತಿನ್ನಲ್ಲ. ನಾನು ಅದನ್ನು ಏನು ಮಾಡ್ತೀನಿ, ಇವತ್ತು ಒಂದು ಸಿಂಪಲ್ ಆದ ಉಪ್ಪಿಟ್ಟು ಮಾಡ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗೆಲ್ಲ ಗ್ಯಾಸಿಗೆ ತುಂಬ ಪ್ರಾಬ್ಲಮ್ ಇದೆ, ಅದರಿಂದ ವೇಸ್ಟ್ ಮಾಡೋಕ್ಕಾಗಲ್ಲ, ಬಿಸಾಡೋಕ್ಕಾಗಲ್ಲ. ನೆನ್ನೆ ಮಾಡಿದ ಇಡ್ಲಿ ಇವತ್ತು ಕೊಟ್ಟರೆ ಯಾರೂ ತಿನ್ನಲ್ಲ, ನಾನೇ ತಿನ್ನಬೇಕು. ಅದರಿಂದ ನಾನು ಏನು ಮಾಡ್ತೀನಿ, ಅದನ್ನ ಉಪ್ಪಿಟ್ಟು ಮಾಡ್ತೀನಿ. ಇಡ್ಲಿ ಇವಾಗ ನೆನ್ನೆದು ನೋಡಿ, ಅದನ್ನು ನಾನು ಇವಾಗ ನೀಟಾಗಿ ಪುಡಿ ಮಾಡ್ತೀನಿ. ಪುಡಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉದುರಾಗುತ್ತೆ. ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮನ್ನು ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಎಲ್ಲರಿಗೂ ನೀವು ಶೇರ್ ಮಾಡಿ. ತುಂಬ ಜನ ಗೊತ್ತಿರಲ್ಲ, ಇಡ್ಲಿ ಮಿಕ್ಕೋದ್ರೆ ಬಿಸಾಡಿಬಿಡ್ತಾರೆ. ಈ ಥರನೂ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲ, ಇವಾಗ ಪುಡಿ ಈ ಥರ ಪುಡಿ ಎಲ್ಲ ಇಡ್ಲಿಯನ್ನು ಒಂದು 4 ಇಡ್ಲಿ ಇದೆ, ಎಲ್ಲನೂ ನಾನು ಈ ಥರ ಪುಡಿಯಾಗಿ ಮಾಡ್ತೀನಿ. ನೋಡಿ, ಅದು ತರಿಯಾಗಿ ಬಂದಿದೆ. ತರಿಯಾಗಿ ಆಗುತ್ತೆ. ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಆದರೆ ಇದೇ ಫಸ್ಟ್ ಟೈಮ್ ಟ್ರೈ ಮಾಡೋದು. ನಾನು ಇವಾಗ ಎಲ್ಲ ಉಪ್ಪಿಟ್ಟು ಹೇಗೆ ಮಾಡೋದು, ಅದಕ್ಕೆ ಏನೇನು ಹಾಕೋದು ಅಂತೆಲ್ಲ ಆಮೇಲೆ ತೋರಿಸ್ತೀನಿ. ನೋಡಿ, ಇವಾಗ ಹಿಂಗೆ ಪುಡಿ ಮಾಡ್ಕೊಳ್ತೀನಿ ಎಲ್ಲ ಇಡ್ಲಿಯನ್ನು. ಈ ಥರ ನೋಡಿ, ಈ ಥರ ಪುಡಿ ಮಾಡ್ಕೊಳ್ತೀನಿ. ನಿಮ್ಮ ಮನೇಲಿ ಇಡ್ಲಿ ಮಿಕ್ಕಿದ್ರೆ ವೇಸ್ಟ್ ಮಾಡಬೇಡಿ, ದಯವಿಟ್ಟು ವೇಸ್ಟ್ ಮಾಡಬೇಡಿ. ಮಿಕ್ಕಿದ ಇಡ್ಲಿ ಯಾರು ತಿನ್ನಲ್ಲ. ಅದನ್ನು ಹಿಂಗೆ ನೀವು ಒಂದು ಟೈಮು ಟಿಫನ್ಗಾಗುತ್ತೆ ಅಲ್ವಾ, ಒಂದು ಟೈಮು ನಾವು ಅದನ್ನು ತಿನ್ಬೋದು. ಈ ಥರ ನೋಡಿ, ಎಲ್ಲನೂ ಈ ಥರ ನೀಟಾಗಿ ಕೈಯಲ್ಲೇ ಪುಡಿ ಮಾಡಬೇಕು. ಈ ಥರ ಪುಡಿ ಎಲ್ಲ ಕೈಯಲ್ಲೇ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ನೀವೇ ನೋಡಿ, ಇವಾಗ ಒಳ್ಳೆ ಪುಟ್ಟು ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಪುಡಿ ಆಯಿತು. ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಫಸ್ಟೇ ಎಣ್ಣೆ ಹಾಕಿದ್ದೀನಿ, ಯಾಕಂದರೆ ಇವಾಗೆಲ್ಲ ಗ್ಯಾಸ್ ವೇಸ್ಟ್ ಮಾಡಬಾರ್ದಲ್ಲ. ಅದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಎಣ್ಣೆ ಕಾಯಿಲಿ ಅಂತ ಎಣ್ಣೆ ಹಾಕಿದೆ. ನಾನು ಅದಕ್ಕೆ ನೋಡಿ ಇವಾಗ ಸಾಸಿವೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಮಿಕ್ಕಿರೋ ಇಡ್ಲಿಯಲ್ಲಿ ಒಂದು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿರೋದು. ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ. ಸಾಸಿವೆ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಒಂಚೂರು ಉದ್ದಿನಬೇಳೆ. ನೋಡಿ, ಉದ್ದಿನಬೇಳೆ ಹಾಕಿದ್ದೀನಿ. ಸಿಂಪಲ್ ಇಡ್ಲಿ ಉಪ್ಪಿಟ್ಟು. ಆಮೇಲೆ ಇದು ಕಡಲೆಕಾಯಿ ಬೀಜ ಹುರಿದಿಟ್ಟಿದೆ, ಅದನ್ನೇ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಹುರಿದು ಇದು ಹಾಕಿದ್ದೀನಿ. ಕಡಲೆಕಾಯಿ ಬೀಜ ತುಂಬ ಹಾಕಿ ಚೆನ್ನಾಗಿರುತ್ತೆ. ನೋಡಿ, ಇದು ಹುರಿದಿಟ್ಟಿದೆ ಹಾಕಿದ್ದೀನಿ. ಕಡಲೆಬೇಳೆ ಮತ್ತು ಸಾಸಿವೆ, ಎಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಬಾಡಿಸ್ಕೊಳ್ಳಿ. ನೋಡಿ, ಫ್ರೈ ಮಾಡ್ಕೊಳ್ಳಿ. ಮಿಕ್ಕಿರೋದು ನಾನು ಅದಕ್ಕೆ ಸಿಂಪಲ್ ಇಡ್ಲಿ ಉಪ್ಪಿಟ್ಟು. ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ? ಏನಕ್ಕೆ ವೇಸ್ಟ್ ಮಾಡಬೇಕು? ಒಂದು ಹೊತ್ತು ಊಟಕ್ಕೂ ಎಷ್ಟು ಕಷ್ಟಪಡ್ತಾರೆ ಜನ. ನಿಮಗೆ ಗೊತ್ತಲ್ಲ, ಒಂದು ಟೈಮ್ ಊಟಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ. ಅದಕ್ಕೆ ನಾನು ಇಡ್ಲಿಯನ್ನು ಏಕೆ ವೇಸ್ಟ್ ಮಾಡೋದು ಅಂತ ಇದನ್ನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇವಾಗೆಲ್ಲ 2 ತಿಂಗಳು ಒಂದೇ ಗ್ಯಾಸ್ ಕೊಡೋದು ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನಿವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಪುಡಿಯಾಗಿ ಎಷ್ಟು ಚೆನ್ನಾಗಿ ಇಡ್ಲಿ ಅಂತಲೇ ಗೊತ್ತಾಗಲ್ಲ ಅಲ್ವಾ, ಇಲ್ಲಿ ಚೆನ್ನಾಗಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಆಲ್ರೆಡಿ ಇಡ್ಲಿಗೆ ಉಪ್ಪು ಹಾಕಿದೆ. ನಾನು ಇಡ್ಲಿಗೆ ಆಲ್ರೆಡಿ ಉಪ್ಪು ಹಾಕಿದ್ರಿಂದ ನೋಡಿಕೊಂಡು ಸ್ವಲ್ಪ ಉಪ್ಪು ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಕಲರ್ಗೆ ನೋಡಿ, ಸ್ವಲ್ಪ ಕಲರ್ ಬರಬೇಕಂತ ಅರಿಶಿನ. ಆಮೇಲೆ ಅದಕ್ಕೆ ಒಂದೇ ಒಂದು ಟೊಮೆಟೊ ಕಟ್ ಮಾಡಿದ್ದು ಹಾಕಿದ್ದೀನಿ. ಒಂದೇ ಒಂದು ಟೊಮೆಟೊ, ಜಾಸ್ತಿ ಬೇಡ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗೆಲ್ಲ ಕ್ಲೀನಾಗಿ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಲ್ಲದಕ್ಕೂ ಬೆರೆದಿದೆ. ನಾನು ಸಿಂಪಲ್ಲಾಗಿ ಹಾಕಿದ್ದೀನಿ, ನಿಮಗೆ ಗೊತ್ತಿದೆ ನಾನು ಏನೇನು ಹಾಕಿದ್ದೀನಿ ಅಂತೆಲ್ಲ ತೋರಿಸಿದ್ದೀನಿ. ಇವಾಗ ನಾವು ಏನು ಮಾಡೋಣ, ಇದಕ್ಕೆ ಹಾಕೋಣ. ನೋಡಿ ಫುಲ್ಲು ಹಾಕದೆ ಪೂರ್ತಿ ಹಾಕಿದ್ದೀನಿ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ. ಇಡ್ಲಿ ಮಿಕ್ಕೋದ್ರೆ ಬಿಸಾಡಬೇಡಿ. ನೋಡಿ ಈ ಥರ ಫ್ರೈ ಮಾಡೋಣ ನೀಟಾಗಿ. ಬೇಗ ಆಗುತ್ತೆ ಫ್ರೆಂಡ್ಸ್, ಒಂದು 6 ನಿಮಿಷ 7 ನಿಮಿಷದಲ್ಲಿ ಆಗುತ್ತೆ. ನಾನು ನೋಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಕೊತ್ತಂಬರಿ ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು. ನಿಮಗೆ ಇವಾಗ ಗೊತ್ತಾಗುತ್ತಾ ಇದು ಇಡ್ಲಿಯಲ್ಲಿ ಮಾಡಿದ್ದು ಅಂತ? ಇಲ್ಲ ಅಲ್ವಾ? ಬಿಸಿರೋ ಇಡ್ಲಿಯಲ್ಲಿ ಮಾಡಿರೋದು ಅಂತ ಗೊತ್ತಾಗುತ್ತಾ? ನೋಡಿ ಎಷ್ಟು ಚೆನ್ನಾಗಾಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.